ಅದೇ ರೀತಿಯಾಗಿ ಈ ಒಂದು ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಚಂದ್ರಪ್ರಕಾಶ್ ಸರ್ ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ತಾಲೂಕು ಮೈನಾರಿಟಿ ಆಫೀಸರ್ ಆಗಿರುವಂತಹ ಭಾಗವಿರುವಂತಹ ಸುಮಾರು 315 ವಿದ್ಯಾರ್ಥಿಗಳು ಈ ಸದ್ಯ ಪ್ರೆಸೆಂಟ್ ಇಲ್ಲಿ ಓದ್ತಾರೆ ಅಂತಕ್ಕಂಥದ್ದು ವಸತಿ ನೆಲೆಯಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಅದರಿಂದ ಇನ್ನೊಂದು ಹಾಸ್ಟೆಲ್ ಕಟ್ಟಡ ಆಗಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಅವರು ಕೂಡ ಅದಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಕೊಡೋಣ ನಾವು ಇಲ್ಲಿ, ಯಾಕಂದರೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಾಗ ಅದು ಅನಿವಾರ್ಯ ಆಗುತ್ತೆ, ಇನ್ನೊಂದು ಹಾಸ್ಟೆಲ್ ಕೂಡ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಎಂದು ಅನುಮೋದನೆ ಕೊಡ್ತಾರೋ ನಾವು ಕಾಯ್ತಾ ಇದ್ದೀವಿ. ಯಾಕಂದರೆ ಸರ್ಕಾರ ಈಗಾಗಲೇ ತಮ್ಗೆ ಗೊತ್ತಿರ್ತಕ್ಕಂಥ ವಿಷಯ, ಯಾವುದೇ ಕಾಮಗಾರಿ ತೊಗೋಬೇಕಂದ್ರೆ ಹಣ ಬೇಕು ಅಂತಕ್ಕಂಥದ್ದನ್ನ ಮತ್ತು ಸಹಜ ಹಣದ ಕೊರತೆಯೂ ಸರ್ಕಾರದಲ್ಲಿ ಇರೋದ್ರಿಂದ ನಾವು ಇದರ ಇನ್ನೂ ಜಾಸ್ತಿ ಕೊಡೋದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯದಾಗಲಿ. ಯಾಕಂದರೆ ಇಂಥ ಕಟ್ಟಡವನ್ನು ನಾವು ಕಟ್ಟೋದ್ರಿಂದ ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಒಳ್ಳೆಯ ವಿದ್ಯಾವಂತರಾಗಲಿ, ಹೆಚ್ಚಿನ ಒಂದು ಮಟ್ಟದಲ್ಲಿ ಅನೇಕ ವಿಚಾರಗಳಲ್ಲಿ ಅವರೆಲ್ಲರೂ ಅವರ ಭವಿಷ್ಯ ಒಂದು ಬಂಗಾರ ಆಗಲಿ ಅಂತಕ್ಕಂಥ ಆಶೀರ್ವಾದ ಕೂಡ ನಾವು ಇವತ್ತು ಅವರಲ್ಲಿ ಒಂದು ಮನೆಯ ದೇವರಲ್ಲಿ ಅರಿಕೆಯನ್ನು ಮಾಡಿಕೊಂಡು ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮಾತಾಡಿ